ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳಿಸುವ ಹೇಳಿಕೆ ನೀಡಿದ ಬೆನ್ನಲ್ಲೇ ಹೈಕಮಾಂಡ್ ಅಲರ್ಟ್ ಆಗಿದೆ. ಏಕನಾಥ್ ಶಿಂದೆ ಹೇಳಿಕೆ ಕುರಿತು ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರಿಂದ ಮಾಹಿತಿ ಕೇಳಿದೆ ಅಂತ ತಿಳಿದು ಬಂದಿದೆ. ಇಡೀ ದೇಶದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಪ್ರಬಲವಾಗಿದೆ. ಆದರೂ ಲೋಕಸಭಾ ಚುನಾವಣೆ ಬಳಿಕ ಸರ್ಕಾರ ಪತನ ಎಂಬ ಬಿಜೆಪಿ ನಾಯಕರ ಸಾಲು ಸಾಲು ಹೇಳಿಕೆ ನೀಡ್ತಾ ಇದ್ದಾರೆ. ಹೇಳಿಕೆಗೆ ಹಿಂದಿನ ಕಾರಣಗಳನ್ನು ಪತ್ತೆ ಮಾಡಿ ಎಂಬ ಆದೇಶವನ್ನು ನೀಡಿದೆ ಅಂತ ತಿಳಿದು ಬಂದಿದೆ. ಪಕ್ಷದಲ್ಲಿ ಯಾರಾದರೂ ಅತೃಪ್ತರು, ಅಸಮಾಧಾನಿತರು ಇದ್ರೆ ಮನವೊಲಿಸುವ ಕೆಲಸ ಮಾಡಿಕೊಳ್ಳಿ, ಹೈಕಮಾಂಡ್ ಮಟ್ಟಕ್ಕೆ ಸಮಸ್ಯೆ ಬರದಂತೆ ನೋಡಿಕೊಳ್ಳಿ ಅಂತ ಖಡಕ್ ಆಗಿ ಹೇಳಿದ್ಯಂತೆ. ಇನ್ನು ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ ಪಕ್ಷದಲ್ಲಿ ಸದ್ಯದ ಬೆಳವಣಿಗೆ ಏನು ಅಂತ ಚರ್ಚೆ ನಡೆಸಿದಾರಂತೆ. ಹೈಕಮಾಂಡ್ ಕರೆ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಗುಪ್ತಚರ ಇಲಾಖೆಯಿಂದ ವರದಿ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ನಾಯಕರ ಜೊತೆಗೆ ನಮ್ಮ ಶಾಸಕರು ಯಾರಾದರೂ ಇದ್ದಾರಾ ಅಥವಾ ಬಿಜೆಪಿ ನಾಯಕರೇ ನಮ್ಮ ಯಾವ ಶಾಸಕರನ್ನ ಸಂಪರ್ಕಿಸಿದ್ದಾರೆ, ಒಂದ್ ವೇಳೆ ಅಸಮಾಧಾನ ಇದ್ರೆ ಯಾವ ಕಾರಣಕ್ಕೆ, ಆಮಿಷಕ್ಕೋ ಅಸಮಾಧಾನಕ್ಕೋ ಅಂತ ತಿಳಿದುಕೊಂಡು ವರದಿ ಸಲ್ಲಿಸುವಂತೆ ಹೈಕಮಾಂಡ್ ನಾಯಕರು ಸೂಚಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಮೂಲಕ ಅಸಮಾಧಾನಿತ ಶಾಸಕರ ಚಲನವಲನದ ಮೇಲೆ ಕಣ್ಣು ಇರಿಸುವಂತೆ ಸೂಚನೆ ನೀಡಿದೆ ಅಂತ ಹೇಳಲಾಗ್ತಾ ಇದೆ. ಏಕನಾಥ್ ಶಿಂದೆ ಅವರ ಹೇಳಿಕೆ ಲೋಕಸಭಾ ಚುನಾವಣೆಯ ಬಳಿಕ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಎಂಬ ಬಿಜೆಪಿ ನಾಯಕ ಹೇಳಿಕೆಗೆ ಪುಷ್ಟಿ ನೀಡಿದ್ದು, ನಾನು ಇತ್ತೀಚೆಗೆ ಕರ್ನಾಟಕದ ಒಂದು ಸಭೆಗೆ ತೆರಳಿದ್ದೆ. ಅವರು ಹೇಳಿದ್ರು, ಕರ್ನಾಟಕದಲ್ಲಿಯೂ ನಾತ್ ಆಪರೇಷನ್ ಮಾಡೋದಿದೆ ಅಂತ ಅಂದ್ರು. ನಾತ್ ಆಪರೇಷನ್ ಅಂದ್ರೆ ಏನು ಅಂತ ಕೇಳಿದೆ. ನೀವು ಮಹಾರಾಷ್ಟ್ರದ ಮಹಾಗಠಬಂಧನ ಸರ್ಕಾರ ಪತನ ಮಾಡಿದ್ರಿ, ಹೀಗಾಗಿ ನಿಮ್ಮ ಅನುಭವ ನಮಗೆ ಬಹಳ ಅವಶ್ಯಕವಿದೆ ಅಂತ ಅಂದಿದ್ರು ಅಂತ ಮಹಾ ಸಿಎಂ ಹೇಳಿದ್ದಾರೆ.